ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ರಾಜ್ಯದ ಹಿರಿಯ ನಾಗರಿಕರಿಗೆ ತಿಂಗಳಿಗೆ 1200 ರೂಪಾಯಿ ಪಿಂಚಣಿಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ. ಸೊ ಈ ಒಂದು ಯೋಜನೆಯ ಹೆಸರು ಏನಿದೆ, ಮಾಸಿಕವಾಗಿ 1200 ರೂಪಾಯಿ ಕೊಡ್ತಾ ಇದ್ದಾರಾ, ಯಾರಿಗೆಲ್ಲ ಕೊಡ್ತಾ ಇದ್ದಾರೆ, ಈ ಯೋಜನೆಯ ಅರ್ಜಿಯನ್ನು ಯಾವಾಗ ಸಲ್ಲಿಸಬೇಕು, ಇದರ ಒಂದು ಸಾಧಕ ಬಾಧಕಗಳು ಏನಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ಸರ್ಕಾರ ಹಿರಿಯ ನಾಗರಿಕ ಮತ್ತು ಆರ್ಥಿಕ ಸುರಕ್ಷತೆಗಾಗಿ ಸಂಧ್ಯಾ ಸುರಕ್ಷತೆಯನ್ನು ಜಾರಿಗೆ ತಂದಿದೆ. ಇದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಆಗಿದೆ. ಈ ಯೋಜನೆಯಲ್ಲಿ 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಿಗೆ ಮಾಸಿಕ ಪಿಂಚಣಿ 1200 ರೂಪಾಯಿ ಪಿಂಚಣಿಯನ್ನು ವೈದ್ಯಕೀಯ ಸೌಲಭ್ಯ ಮತ್ತು ಸಾರಿಗೆ ರಿಯಾಯಿತಿಗಳನ್ನು ನೀಡಲಾಗುತ್ತಿತ್ತು. ಬಟ್ ಇವಾಗ ಏನಂತ ಹೇಳಿದ್ರೆ, ಈ ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ ಏನು, ಇದು ಯಾರಿಗೆಲ್ಲ ಸಿಗುತ್ತೆ, ಇದರಲ್ಲಿ ಏನೇನೆಲ್ಲ ಬರುತ್ತೆ ಅಂತ ನೋಡೋದಾದರೆ, ಸೊ ಇದ್ರದ್ದು ಪ್ರಾರಂಭದ ದಿನಾಂಕ ಬಂದು 2 ಜುಲೈ 2007ರಲ್ಲಿ ಇದು ಪ್ರಾರಂಭವಾಗಿತ್ತು. ಈ ಯೋಜನೆಯ ಉದ್ದೇಶ ಏನಿತ್ತು ಅಂತ ನೋಡೋದಾದರೆ, ಆರ್ಥಿಕವಾಗಿ ದುರ್ಬಲವಾದ ಹಿರಿಯ ನಾಗರಿಕರಿಗೆ ನೆರವನ್ನು ನೀಡುವುದು ಈ ಒಂದು ಯೋಜನೆಯ ಉದ್ದೇಶ ಆಗಿತ್ತು. ಪಿಂಚಣಿ 1200 ರೂಪಾಯಿನ ಪ್ರತಿ ತಿಂಗಳು ಕೊಡ್ತಾ ಇದ್ರು. ನೆಕ್ಸ್ಟ್ ಇನ್ನೊಂದು ಹೆಚ್ಚುವರಿ ಬಸ್ ಸೌಲಭ್ಯ ಅಂದರೆ 60 ವರ್ಷ ಮೇಲ್ಪಟ್ಟವರಿಗೆ ಬಸ್ಸಿನಲ್ಲಿ ವಿನಾಯಿತಿ ಕೊಡ್ತಾ ಇದ್ರು. ಸೊ ಅದೇ ರೀತಿ NGO ಮುಖಾಂತರ ಏನು ಮಾಡ್ತಾ ಇದ್ರು, ವೈದ್ಯಕೀಯ ಸಲಹೆಗಳನ್ನು ಕೊಡ್ತಾ ಇದ್ರು. ವೃದ್ಧಾಶ್ರಮಗಳಾಗಿರ್ಬೋದು, ಡೇ ಕೇರ್ಗಳಲ್ಲಾಗಿರ್ಬೋದು, ಅವರಿಗೆ ವಿಶೇಷವಾದ ಒಂದು ಸವಲತ್ತುಗಳು ಸಿಗ್ತಾ ಇತ್ತು ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ. ಈ ಯೋಜನೆಗೆ ಯಾರು ಅರ್ಹರಾಗ್ತಾರೆ ಅಂತ ನೋಡೋದಾದರೆ, 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನವರು ಈ ಒಂದು ಯೋಜನೆಗೆ ಅರ್ಹರಾಗ್ತಾರೆ. ಆದಾಯ ನೋಡೋದಾದರೆ, ವಾರ್ಷಿಕ ಆದಾಯ ಬಂದು 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ದಂಪತಿಗಳ ಒಟ್ಟು ಆದಾಯ 3,20,000ಕ್ಕಿಂತ ಕಡಿಮೆ ಇರಬೇಕು. ಅಂಥವರು ಈ ಒಂದು ಯೋಜನೆಗೆ ಬರ್ತಾರೆ. ನೆಕ್ಸ್ಟ್ ಮೂರನೇ ಷರತ್ತು ಏನಿದೆ ಅಂತ ನೋಡೋದಾದರೆ, ಬ್ಯಾಂಕ್ ಖಾತೆಯಲ್ಲಿ 10,000ಕ್ಕಿಂತ ಹೆಚ್ಚು ಠೇವಣಿ ಇರಬಾರ್ದು. ಇವರು ಸರ್ಕಾರಿ ಪಿಂಚಣಿಯನ್ನು ಪಡಿತಾ ಇರಬಾರ್ದು. ಗೊತ್ತಾಯ್ತಲ್ವ ಸ್ನೇಹಿತರೆ? ಅಂದರೆ ಇಲ್ಲಿ ಮೇನ್ ಟ್ವಿಸ್ಟ್ ಇರೋದು ಏನಂತ ಹೇಳಿದರೆ, ಅವರು ಒಂದು ಅಕೌಂಟಲ್ಲಿ 10,000ಕ್ಕಿಂತ ಹೆಚ್ಚಿನ ಟ್ರಾನ್ಸಾಕ್ಷನ್ಗಳಾಗಿರಬಾರ್ದು. ಮತ್ತು ಅವರು ಯಾವುದೇ ರೀತಿಯ ಸರ್ಕಾರಿ ಅಥವಾ ಖಾಸಗಿ ಮುಂಚೆ ಕೆಲಸ ಮಾಡಿ ರಿಟೈರ್ಮೆಂಟ್ ತೊಗೊಂಡು ಅಲ್ಲಿಂದ ಪಿಂಚಣಿಯನ್ನು ಅವರು ಪಡ್ಕೊಳ್ತಾ ಇರಬಾರ್ದು. ಸೊ ಈ ಕೆಳಕಂಡ ವ್ಯಕ್ತಿಗಳ ಮಾಸಾಶನಕ್ಕೆ ಅರ್ಹರಾಗಿರ್ತಾರೆ. ಯಾರೆಲ್ಲ ಈ ಒಂದು ಮಾಸಾಶನಕ್ಕೆ ಅರ್ಹರಾಗಿರ್ತಾರೆ ಅಂತ ನೋಡೋದಾದರೆ, ಸಣ್ಣ ರೈತರು, ಅತಿ ಸಣ್ಣ ರೈತರು, ಕೃಷಿ ಕಾರ್ಮಿಕರು, ನೇಕಾರರು, ಮೀನುಗಾರರು, ಅಸಂಘಟಿತ ವಲಯದ ಕಾರ್ಮಿಕರು. ಸೊ ಇವರೆಲ್ಲರೂ ಬಂದು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಇದ್ರದ್ದು ಏನೆಲ್ಲ ಇದೆ ಅಂತ ನೋಡೋದಾದರೆ, ಪತಿ ಪತ್ನಿ ಇಬ್ಬರ ಆದಾಯ ಬಂದು ತಿಂಗಳಿಗೆ ಪತಿ ಇಬ್ಬರ ಆದಾಯ ಬಂದು 32,000ಕ್ಕಿಂತ ಹೆಚ್ಚಿಗೆ ಇರಕೂಡದು. ಫಲಾನುಭವಿಗಳ ಪತಿ ಮತ್ತು ಪತ್ನಿಯ ಸಂಯೋಜಿತ ಠೇವಣಿ ಅಂದರೆ ನಾನು ಮುಂಚೆ ತಿಳಿಸಿರೋ ಹಾಗೆ 3,20,000 ವಾರ್ಷಿಕ ಆದಾಯ ಮತ್ತು 10,000ಕ್ಕಿಂತ ಹೆಚ್ಚಿನ ಠೇವಣಿ ಮತ್ತು ಸರ್ಕಾರಿ ಅಥವಾ ಖಾಸಗಿ ಯಾವುದೇ ಪಿಂಚಣಿಯನ್ನು ಅವರು ಪಡಿತಾ ಇರಬಾರ್ದು ಅನ್ನೋದು ನಿಮಗೆ ಗೊತ್ತಿದೆ. ಅರ್ಜಿ ಸಲ್ಲಿಸಲು ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳಿದರೆ, ವಯಸ್ಸಿನ ಪುರಾವೆ, ಸ್ಥಳದ ಪುರಾವೆ, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ. ಸೊ ಇಷ್ಟು ಡಾಕ್ಯುಮೆಂಟ್ಸನ್ನು ಅವರು ಸಬ್ಮಿಟ್ ಮಾಡಿ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅವರು ಪಡ್ಕೋಬೋದಾಗಿದೆ. ಅರ್ಜಿ ಸಲ್ಲಿಸುವ ವಿಧಾನ ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ ಇದೆ. ನಾಡ ಕಚೇರಿ ವೆಬ್ಸೈಟ್ ಆಗಿರ್ಬೋದು, ಸಂಧ್ಯಾ ಸುರಕ್ಷತೆ ಯೋಜನೆಯನ್ನು ಅಲ್ಲಿ ಸರ್ಚ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಿ ಒಂದು OTP ಬರುತ್ತೆ, ಅದನ್ನು ನೀವು ನಮೂನೆ ಮಾಡಿದರೆ ಸೊ ನಿಮ್ಮ ಅಪ್ಲಿಕೇಶನ್ ತೊಗೊಳುತ್ತೆ. ಆಫ್ಲೈನ್ ಆದರೆ ನಿಮ್ಮ ಸ್ಥಳೀಯ ಗ್ರಾಮ ಪಂಚಾಯಿತಿ, ಪುರಸಭೆಗಳಲ್ಲಿ ನೀವು ಹೋಗ್ಬಿಟ್ಟು ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ಕೊಟ್ಟು ನೀವಲ್ಲಿ ಅರ್ಜಿಯನ್ನು ಹಾಕ್ಬೋದು. ಪಿಂಚಣಿ ಪಾವತಿ ಮತ್ತು ಟ್ರ್ಯಾಕಿಂಗ್ ನಾವು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ, ಅದು ನೇರ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ. ಸೊ ಅದರ ಸ್ಥಿತಿ ತಿಳ್ಕೊಬೇಕು ಅಂತೇಳಿ ನಿಮ್ಮ ನಾಡ ಕಚೇರಿ ಆಗಿರ್ಬೋದು ಅಥವಾ ತಹಶೀಲ್ದಾರ್ ಆಫೀಸ್ಗಳಲ್ಲಿ ನೀವು ಹೋಗಿ ಇದರ ಒಂದು ಮಾಹಿತಿಯನ್ನು ತಿಳ್ಕೊಬೋದು. ಸೊ ಇಲ್ಲಿ ಯಾರು ಅರ್ಹರಲ್ಲ ಅಂತ ಹೇಳಿದರೆ, ಬೇರೆ ಯಾವುದಾದ್ರೂ ಪಿಂಚಣಿಯನ್ನು ಪಡ್ಕೊಳ್ತಾ ಇರೋರು ಅಥವಾ ತಿಂಗಳ ಆದಾಯ 10,000ಕ್ಕಿಂತ ಹೆಚ್ಚಿಗೆ ಇರ್ತಕ್ಕಂಥವ್ರು ಈ ಯೋಜನೆಗೆ ಬರೋದಿಲ್ಲ. ಪಿಂಚಣಿ ನಿಲ್ಲಿಸಿದರೆ ಏನು ಮಾಡಬೇಕು ಅಂದರೆ, ದಾಖಲೆಗಳನ್ನು ಪುನಃ ಪರಿಶೀಲಿಸಿ ಮತ್ತೆ ನೀವೆಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರಲ್ವ ಅಲ್ಲಿ ಹೋಗಿ ಅಪ್ಲಿಕೇಶನನ್ನು ಕೊಡಬೇಕು. BPL ಕಾರ್ಡ್ ಇದ್ದರೆ ಏನು ಪ್ರಯೋಜನ? ಹೌದು, BPL ಅಥವಾ APL ಕಾರ್ಡ್ ಇದ್ದವರು ಕೂಡ ಈ ಯೋಜನೆಗೆ ಅರ್ಹರಾಗಿರ್ತಾರೆ. BPL ಇರಬೇಕು ಅಂತ ಏನಿಲ್ಲ. ಸೊ ಇಲ್ಲಿ 1200 ರೂಪಾಯಿ ಅವ್ರು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ವಾಸಸ್ಥಳ ಮತ್ತು ಅಟಲ್ಜಿ ಸ್ನೇಹಿ ಕೇಂದ್ರದ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಯೋಜನೆಗೆ. ಈ ಒಂದು ಯೋಜನೆಯ ಹೆಸರೇನು ಅಂತ ಹೇಳಿದರೆ ಸಂಧ್ಯಾ ಸುರಕ್ಷಾ ಯೋಜನೆಯಾಗಿದೆ. ಈ ಯೋಜನೆ 2007ರಲ್ಲಿ ಅನುಷ್ಠಾನಕ್ಕೆ ಬಂದಿದೆ. ಇದರ ಒಂದು ಒಳಿತು ಮತ್ತು ಕೆಡುಕು ಏನಿದೆ ಅನ್ನೋದನ್ನು ನಾನು ಹೇಳಿದ್ದೀನಿ. ಈ ಒಂದು ಪಿಂಚಣಿ ಯೋಜನೆಯನ್ನು ಮತ್ತೆ 1200ಕ್ಕೆ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಇನ್ನು ಈ ಒಂದು ಪಿಂಚಣಿ ಯೋಜನೆಗೆ ಅರ್ಜಿಯನ್ನು ಹಾಕಿಲ್ಲ, ನೀವು ಆಫ್ಲೈನ್ ಅಪ್ಲಿಕೇಶನ್ನು ಹಾಕ್ಬೋದು, ಆನ್ಲೈನ್ ಅಪ್ಲಿಕೇಶನ್ ಕೂಡ ನೀವು ಹಾಕ್ಬೋದು. ಸೊ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ
ಆಗಿದೆ ಅಂತ ತಿಳ್ಕೊತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ವಿಡಿಯೋನ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ.